ಕೈನಲ್ಲಿ ಶುರುವಾಯಿತು ಡಿನ್ನರ್ ಪಾಲಿಟಿಕ್ಸ್. ಮಾರ್ಚ್ 16ಕ್ಕೆ ಸಚಿವರಿಗೆ ಸಿಎಂ ಸಿದ್ದು ವಿಶೇಷ ಔತಣ. ಸಿಎಂ ಕೈ ಡಿನ್ನರ್ ಹಿಂದಿನ ಅಸಲಿ ತಂತ್ರಗಳೇನು? ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಈಗ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಔತಣಕೂಟದ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ಕೂಡ ತಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ ಸ್ಪೆಷಲ್ ಡಿನ್ನರ್ ಫಿಕ್ಸ್ ಮಾಡಿದ್ದಾರೆ. ಮಾರ್ಚ್ 16ರಂದು ಸಿಎಂ ನಿವಾಸ ಕಾವೇರಿಯಲ್ಲಿ ಈ ಹೈ ವೋಲ್ಟೇಜ್ ಔತಣಕೂಟ ಏರ್ಪಡಿಸಲಾಗಿದೆ. ಇದರ ಹಿಂದೆ ಅಡಗಿರುವ ಅಸಲಿ ತಂತ್ರಗಳೇನು? ಸಂಪುಟ ಪುನಾರಚನೆಯ ಆತಂಕವೋ ಅಥವಾ ಅಧಿಕಾರ ಹಂಚಿಕೆಯ ಕಸರತ್ತೋ ಎಂಬ ಕುತೂಹಲ ಮೂಡಿದೆ. ದೇಶದ ರಾಜಕೀಯದಲ್ಲೇ ರಾಜ್ಯದ ಡಿನ್ನರ್ ಪಾಲಿಟಿಕ್ಸ್ ಹೊಸ ಮೈಲಿಗಲ್ಲು ಸೃಷ್ಟಿಸುತ್ತಿದೆ. ಇತ್ತೀಚೆಗಷ್ಟೇ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ ಸಂಭ್ರಮದಲ್ಲಿ ಸಚಿವರಿಗೆ ಔತಣ ನೀಡಿದ್ದರು. ಈ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ಕೂಡ ಮಾರ್ಚ್ 16ಕ್ಕೆ ತಮ್ಮ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸಚಿವರಿಗೆ ಡಿನ್ನರ್ ಪಾರ್ಟಿ ಆಯೋಜಿಸಿದ್ದಾರೆ. ಈ ಬೆಳವಣಿಗೆ ಕೈಪಾಳ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ. ವಿಧಾನಮಂಡಲ ಬಜೆಟ್ ಅಧಿವೇಶನ ನಡೆಯುತ್ತಿರುವಾಗಲೇ ಈ ಡಿನ್ನರ್ ಮೀಟಿಂಗ್ ಫಿಕ್ಸ್ ಆಗಿರುವುದು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಪವರ್ ಶೇರಿಂಗ್ ಜಟಾಪಟಿ ನಡುವೆ ತಮ್ಮ ಬಣವನ್ನು ಗಟ್ಟಿಗೊಳಿಸಿಕೊಳ್ಳುವುದು ಇಬ್ಬರೂ ನಾಯಕರ ಗುರಿಯಾಗಿದೆ. ಅತೃಪ್ತ ಶಾಸಕರ ಗುಂಪು ಸಚಿವಾಕಾಂಕ್ಷಿಗಳ ಪಟ್ಟಿಯೊಂದಿಗೆ ಸಮರಕ್ಕೆ ರೆಡಿಯಾಗಿರುವಾಗಲೇ ಸಿಎಂ ಈ ಡಿನ್ನರ್ ಏರ್ಪಡಿಸಿರುವುದು ಕುತೂಹಲವನ್ನ ದುಪ್ಪಟ್ಟು ಮಾಡಿದೆ. 16ನೇ ತಾರೀಕು ಸಾಯಂಕಾಲ 7:30ಗೆ ಕರೆದಿದ್ದಾರೆ, ನನಗೂ ಕೂಡ ಕರೆದಿದ್ದಾರೆ. ಆಗಾಗ ಹಿರಿಯ ಸಚಿವರನ್ನು ಕರೆದು ಸರ್ಕಾರದ ಬಗ್ಗೆ ಪಕ್ಷದ ಬಗ್ಗೆ ಮಾತಾಡ್ತಾರೆ. ಏನು ಹೊಸದೇನಲ್ಲ, ಮೊದಲಿಂದಲೂ ಕೂಡ ಇರ್ತಕ್ಕಂಥದ್ದೇ. ಸೋಮವಾರ ಇದೆ, ನಾನು ಹೋಗ್ತಾ ಇದ್ದೀನಿ. ಒಟ್ನಲ್ಲಿ ಡಿಕೆಶಿ ನೀಡಿದ ಡಿನ್ನರ್ಗೆ ಪ್ರತಿಯಾಗಿ ಸಿಎಂ ಸಿದ್ದರಾಮಯ್ಯ ಆಯೋಜಿಸಿರುವ ಈ ಔತಣಕೂಟ ಕಾಂಗ್ರೆಸ್ನಲ್ಲಿ ಯಾರ ಕೈ ಮೇಲಾಗುವಂತೆ ಮಾಡಲಿದೆ ಎಂಬ ಪ್ರಶ್ನೆ ಮೂಡಿಸಿದೆ. ಮಾರ್ಚ್ 16ರ ರಾತ್ರಿ ಭೋಜನ ಕೂಟದ ಬಳಿಕ ರಾಜ್ಯ ರಾಜಕೀಯದಲ್ಲಿ ಯಾವ ಹೊಸ ಬದಲಾವಣೆಗಳಾಗುತ್ತವೆ ಎಂಬುದು ಮಾತ್ರ ಕುತೂಹಲ ಕೆರಳಿಸಿದೆ. ಪೊಲಿಟಿಕಲ್ ಬ್ಯೂರೋ, ಫ್ರೀಡಂ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.